ಸ್ನೇಹಿತರೆ ನಮಸ್ತೆ. ಈ ಕ್ರೂರತೆಗೆ ಕೊನೆ ಇಲ್ವಾ? ಮನುಷ್ಯತ್ವ ಬದುಕಿದೆಯಾ? ಪ್ರಾಣಿ ದಯಾ ಸಂಘಗಳು ಎಲ್ಲಿದಾವ? ಎಲ್ಲೋ ಸಣ್ಣದೇನಾದರೂ ನಾಯಿಗೋ ಬೆಕ್ಕಿಗೋ ಏನೋ ಆಯಿತು ಅಂತ ಅಂದರೆ, ಮತ್ತು ಹಿಂದೂಗಳ ಹಬ್ಬ ಬಂತು ಅಂತ ಅಂದರೆ ಪ್ರಾಣಿ ದಯಾ ಸಂಘ, ಪರಿಸರ ಮಾಲಿನ್ಯ ಎಲ್ಲ ಹುಟ್ಕೊಳ್ತಾವಲ್ಲ. ದಿನನಿತ್ಯ ಇಂಥ ಕ್ರೂರ ಘಟನೆಗಳು ನಮ್ಮ ಕಣ್ಣು. ಆ ಕುರಿಯ ಮಾಂಸ ಅಂತ ಹೇಳಿ ಕರುವಿನ ಮಾಂಸವನ್ನು ನಿಮಗೆ ತಿನ್ನಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಇಂಥ ಮುಗ್ಧ ಜೀವಿಗಳನ್ನು ಅದ್ರ ಬಾಯಿ ಕಟ್ಟಿ ತಗೊಂಡೋಗಿ ಅದನ್ನು ಕೊಂದು ಮಾಂಸ ಮಾಡಿದ್ರು ಕೂಡ ಯಾರೂ ಕೇಳೋರಿಲ್ವಾ? ಇಡೀ ಘಟನೆ ನಿಮಗೆ ಗೊತ್ತಿದ್ರೂ ಕೂಡ ಪೊಲೀಸ್ನವರು ಇದ್ರ ವಿರುದ್ಧ ಕ್ರಮ ಜರುಗಿಸೋದಿಲ್ಲ. ಈ ಕ್ರೂರತೆ ವಿರುದ್ಧ ಅವರು ಯಾವತ್ತೂ ಕೂಡ ಬರೋದಿಲ್ಲ. ಏನಾಗಿದೆ ಪೊಲೀಸ್ ಇಲಾಖೆಗೆ? ಯಾಕಿಂತ ಕೆಲಸ ಮಾಡ್ತೀರಿ? ಇವತ್ತು ಬಜರಂಗ ದಳ, ಮುಳುಬಾಗಿಲಿನ ಬಜರಂಗ ದಳ ಮತ್ತು ಸ್ಥಳೀಯ ಹಿಂದೂ ಕಾರ್ಯಕರ್ತರೆಲ್ಲರೂ ಸೇರಿ ಈ ಕಾರ್ಯಾಚರಣೆಯನ್ನು ಮಾಡಿ ಆ ಕರುಗಳನ್ನು ಎಷ್ಟು ಹಿಂಸೆಯಿಂದ ತಗೊಂಡು ಹೋಗ್ತಿದ್ದಾರೆ ನೋಡಿ. ಅದನ್ನು ಹೇಗೆ, ಅದು ಹಾಲು ಕುಡಿಬೇಕಾಗಿದ್ದು ತನ್ನ ಹಾಲನ್ನು ನಿಮಗೆ ಕೊಡ್ತು, ಆದರೆ ಅದರ ಪರಿಸ್ಥಿತಿಯನ್ನು ಯಾವ ಹಂತಕ್ಕೆ ತಂದಿದ್ದೀರಿ ನೋಡಿ. ಸ್ನೇಹಿತರೆ, ಇವತ್ತು 3 ಕರುಗಳು ಸತ್ತೋಗಿದ್ದಾವೆ. ಉಸಿರಾಡೋಕ್ಕಾಗದೆ ಆ ಹಿಂಸೆ ಒಳಗಡೆ ಸತ್ತೋಗಿದಾವೆ 3. ಈ ಸಾವಿಗೆ ಯಾರು ಹೊಣೆ ಹೊರ್ತೀರಿ? ಹಿಂದೂ ಸಮಾಜ ಹೊರಬೇಕಾ? ಅದನ್ನು ಕೊಂದಂಥ ಮುಸಲ್ಮಾನರು ಇದನ್ನು ಹೊರಬೇಕಾ? ಅಥವಾ ಇದು ಕಂಡು ಕಾಣದಂತ ಕುಂತಿರ್ತಕ್ಕಂಥ ಪೊಲೀಸ್ ಇಲಾಖೆ ಈ ಸಾವಿನ ಹೊಣೆ ಹೊರಬೇಕಾ? ಅಥವಾ ಸರ್ಕಾರಗಳು ಈ ಸಾವಿನ ಹೊಣೆ ಹೊರಬೇಕಾ? ಯಾರು ಹೊರ್ತೀರಿ? ಈ ಕ್ರೂರತೆಯ ಹೊಣೆಯನ್ನು ಯಾರು ಹೊರ್ತೀರಿ? ನಿಜಕ್ಕೂ ಮನುಕುಲ ತಲೆ ತಗ್ಗಿಸುವಂತಹ ಘಟನೆ. ದಯವಿಟ್ಟು ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ನೀವೆಲ್ಲರೂ ಧ್ವನಿ ಎತ್ತಿದ್ರೆ ಮಾತ್ರ ಇದಕ್ಕೆ ಅಂತ್ಯ. ನೀವೆಲ್ಲರೂ ಧ್ವನಿ ಎತ್ತಬೇಕು. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಅವಮಾನೀಯವಾದಂಥ ಘಟನೆ ಏನಿದೆ, ಇದು ಮನುಕುಲ ತಲೆ ತಗ್ಗಿಸುವಂಥ ಘಟನೆ ಏನಿದೆ, ದಯವಿಟ್ಟು ಇದ್ರ ವಿರುದ್ಧ ಧ್ವನಿ ಎತ್ತಿ ಅಂತ ಕೇಳ್ತಾ, ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋವನ್ನು ಶೇರ್ ಮಾಡಿ ಇಂತಹ ಘಟನೆಗಳನ್ನು ಖಂಡಿಸಿ. ಕನಿಷ್ಠ ನೀವು ಬದುಕಿದ್ದೀವಿ ಅನ್ನೋದನ್ನಾದರೂ ತೋರಿಸ್ರಿ. ಹಿಂದೂ ಸಮಾಜ ಬದುಕಿದೆ, ಇಂಥದ್ದನ್ನು ಖಂಡಿಸುತ್ತೆ, ಇದನ್ನು ವಿರೋಧಿಸುತ್ತೆ ಅನ್ನೋದನ್ನಾದರೂ ನೀವು ಹೇಳ್ಬೋದಲ್ಲ. ಪ್ರತಿಯೊಬ್ಬರು ಶೇರ್ ಮಾಡಿರಿ. ಸರ್ಕಾರಕ್ಕೆ ಗೋರಕ್ಷಣೆ ಮಾಡಲಿಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ದಯವಿಟ್ಟು ಕೂಡಲೇ ಇಂಥವರ ವಿರುದ್ಧ ಕ್ರಮ ಜರುಗಿಸ್ಲಿಕ್ಕೆ ಹೇಳ್ರಿ.